ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದೊಂದು ವೀಡಿಯೋ ನಿಮ್ಗೆ ಹಾಕ್ತಾನೆ ಪಟ್ಟಂತ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಸ್ಯಾರಿ ನೋಡ್ತಾ ಇದ್ದೀರಾ, ಇವತ್ತಿನ ಸ್ಯಾರಿ ಬಂದುಬಿಟ್ಟು ಮೈಸೂರು ಸಿಲ್ಕು, ಹಾಗೆಯೇ ತುಂಬ ಚೆನ್ನಾಗಿದೆ ಸ್ಯಾರಿ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಸ್ಯಾರಿ ಫುಲ್ಲು ನಮಗೆ ಪಿಂಕಿಂದ ಕೂಡಿದೆ, ಹಾಗೆ ಬಾರ್ಡರ್ ಬಂದುಬಿಟ್ಟು ನಿಮಗೆ ಬ್ಲೂ ಇಂದ ಕೂಡಿದೆ, ಹಾಗೆ ಮಿಡಲಲ್ಲಿ ಬಂದುಬಿಟ್ಟು ಅಲ್ಲಲ್ಲಿ ನಿಮಗೆ ಪರ್ಪಲಿಂದ ಕವರ್ ಆಗಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ತುಂಬ ಡಿಫಿಕಲ್ಟ್ ಆಗಿರೋವಂಥ ಡಿಸೈನನ್ನು ಕೊಟ್ಟಿದ್ದಾರೆ. ಎಷ್ಟು ಮಾತ್ರ ಸೂಟ್ ಆಗುತ್ತೋ ಗೊತ್ತಿಲ್ಲ. ಸೊ ಕೊನೆಗೆ ನೋಡೋಣ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದಿರಾ ಹಾಕ್ತಾ ನಿಮಗೆ ಒಂದೊಂದು ಸ್ಟೆಪ್ ಕೂಡ ನೀಟಾಗಿ ಅನ್ನೋದು ಅರ್ಥ ಆಗುತ್ತೆ. ಸೊ ನೋಡಿ, ಆಲ್ರೆಡಿ ನಾನು ಬೇಸ್ ಲೈನ್ ಅನ್ನೋದನ್ನ ಮಾಡಿದ್ದೀನಿ. ಇದು ಅಷ್ಟೊಂದು ದೊಡ್ಡ ಟಫ್ ಅಲ್ಲ, ಅದಕ್ಕೆ ನಾನು ಫಸ್ಟ್ ಬೇಸ್ ಲೈನನ್ನು ತೋರಿಸಿಲ್ಲ. ಯಾಕೆ ಅಂದರೆ ಸೆಕೆಂಡ್ ಲೈನ್ ಕೂಡ ಈವನ್ ಇದೇ ಥರನೇ ಇರುತ್ತೆ. ಸೊ ನೋಡಿ ಹೇಗೆ ಮಾಡೋದಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಬೇಸ್ ಲೈನಿಗೆ ಅಂತ ಹೇಳಿಬಿಟ್ಟು ಬಾರ್ಡರ್ ಪಲ್ಲು ಬಂದು ನಿಮಗೆ ಪಿಂಕ್ ಇದೆಯಲ್ಲ, ಸೊ ಬಾರ್ಡರ್ ಕಲರ್ ಏನಿದೆಯೋ ಅಲ್ಲಿಂದ ಶುರು ಮಾಡಿದೆ ಬೇಸ್ ಲೈನ್ ಅನ್ನೋದು. ಸೊ ಬ್ಲೂ ಇಂದ ಕ್ಲಿಯರ್ ಮಾಡಿ ಸೆಕೆಂಡ್ ಲೈನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಅಂತ ಬಾಡಿ ಕಲರ್ ಏನಿದೆಲ್ಲ ಪಿಂಕ್ ಕಲರಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ದಾರನ ರೆಡಿ ಮಾಡಿ ಸ್ಟಾರ್ಟಿಂಗಲ್ಲಿಟ್ಟು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಕಂಟಿನ್ಯೂ ಆದಂಗೆ ಇರಲಿ ಅನ್ನೋಕ್ಕೋಸ್ಕರ ಪ್ರೀವಿಯಸ್ ಲೈನ್ ಏನು ಮಾಡಿದ್ದೀನಲ್ಲ ಆ ಪ್ರೀವಿಯಸ್ ಲೈನ್ಗೂ ಒಂದು ಲಾಕ್ ಅನ್ನೋದನ್ನ ಮಾಡಿದ್ದೆ. ಸೊ ನೋಡಿ, ಈ ಥರ ಲಾಕ್ ಅನ್ನೋದನ್ನ ಮಾಡಿಕೊಂಡು ಹೀಗೇ ನೀವು ಬೇಸ್ ಲೈನ್ ಕೂಡ ಇದೇ ಥರನೇ ಅಂತಲೇ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬರುತ್ತಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇರೆ ಏನಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಅನ್ನೋದನ್ನ ಮಾಡಿಕೊಂಡು 2 ಚೈನನ್ನು ಹಾಕೋಬೇಕಾಗುತ್ತೆ. 2 ಚೈನನ್ನು ಹಾಕಿ ಸೂಜಿ ಮೇಲೆ ದಾರನನ್ನು ಸುತ್ತಕೊಂಡು ಎಷ್ಟು ಬೇಕೋ ಅಷ್ಟು ಹತ್ರಕ್ಕೆ ಇಟ್ಕೊಂಡು, ಅಂದರೆ ಈಗ ನಾನು ಹೇಳ್ತಿರೋದು ಬಂದು ಬೇಸ್ ಲೈನು. ಸೊ ಹತ್ತಿರದಲ್ಲೇ, ತುಂಬ ಹತ್ತಿರದಲ್ಲೇ ನಾವು ಲೈನ್ 2 ಲೈನ್ ಅನ್ನೋದು 2 ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ 2 ಡಬಲ್ ಕ್ರೋಶೆ ಮಾಡಬೇಕಾದ್ರೆ ತುಂಬ ಹತ್ತಿರದಲ್ಲೇ ಮಾಡಬೇಕು. ಸೊ ಈಗ ನಾವು ಸೆಕೆಂಡ್ ಲೈನ್ ಮಾಡ್ತಾ ಇದ್ದೀವಲ್ಲ, ಸೊ ಸೆಕೆಂಡ್ ಲೈನ್ಗೆ ಬಂದು ನಾವೇನು ಲಾಕ್ ಹಾಕಿರ್ತೀವಲ್ಲ 2 ಡಬಲ್ ಕ್ರೋಶೆ ಮಧ್ಯೆಯಿಂದ ನಾವು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕು ಸೆಕೆಂಡ್ ಲೈನಿಗೆ. ಸೊ ಸ್ಟಾರ್ಟಿಂಗ್ ಲೈನಲ್ಲಿ ಅಂದರೆ ಬೇಸ್ ಲೈನಲ್ಲಿ ನಾವು 2 ಡಬಲ್ ಕ್ರೋಶೆನನ್ನು ಪಕ್ಕದಲ್ಲೇ ಹಾಕ್ಕೋಬೇಕಾಗುತ್ತೆ. ಸೊ ಒಂದು ಟೈಮ್ಗೆ ನಾವು 2 ಡಬಲ್ ಕ್ರೋಶೆ ಅನ್ನೋದನ್ನ ಪಕ್ಕದಲ್ಲಿ 2 ಟೈಮ್ಸ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಇದೇ ಥರನೇ ಮಾಡಿ ನಾನು ಬೇಸ್ ಲೈನ್ ಅನ್ನೋದನ್ನ ಮುಗಿಸಿದ್ದೆ. ಅಂದರೆ 2 ಸರಿ ಡಬಲ್ ಕ್ರೋಶೆನನ್ನು ಹಾಕಿದ್ಮೇಲೆ 2ನೇ ಸರಿ ಡಬಲ್ ಕ್ರೋಶೆ ಮುಗಿದ ನಂತರ 3 ಚೈನನ್ನು ಹಾಕಿ 3 ಚೈನ್ ಹಾಕಿದ ನಂತರ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗಿಂದ ನಾನು ಮತ್ತೆ ಡಬಲ್ ಕ್ರೋಶೆ ಅನ್ನೋದನ್ನ ಶುರು ಮಾಡ್ತಿದ್ದೆ. ಸೊ ಡಬಲ್ ಕ್ರೋಶೆ ಅನ್ನೋದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಅನ್ನೋದು ಮುಗಿಸ್ಕೊಂಡು 2 ಡಬಲ್ ಕ್ರೋಶೆ ಆದ ನಂತರ ಅಗೇನ್ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಆದ ನಂತರ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಡಬಲ್ ಕ್ರೋಶೆ ಅನ್ನೋದನ್ನ ಶುರು ಮಾಡ್ತಾಯಿದ್ದೆ. ಸೊ ಈ ಥರ ಮಾಡಿನೇ ನಾನು ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿದ್ದು. ಹಾಗೆಯೇ 2ನೇ ಲೈನ್ ಕೂಡ ಇದೇ ಥರ ಇರುತ್ತೆ. ಸೊ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಐಡಿಯಾ ಬರುತ್ತೆ. ಖಂಡಿತ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ಲೈನ್ ಅದನ್ನು ನೋಡ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ನಾನು ಸೂಜಿ ಮೇಲೆ ದಾರನ ಸುತ್ತಕೊಂಡು ನಾವೇನು 3 ಚೈನ್ ಹಾಕಿದ್ವಲ್ಲ ಆ 3 ಚೈನ್ ಮಧ್ಯದಿಂದ ನಾನು ದಾರನ ತಂದು ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿದೆ. ಸೊ ಡಬಲ್ ಕ್ರೋಶೆ ಆದ ನಂತರ 3 ಚೈನ್ ಹಾಕಿದ್ನಲ್ಲ, 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನಾನು 3 ಚೈನ್ ಗ್ಯಾಪಿಂದ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಲ್ಲ, ಸೊ ಇದು ಬಂದು ಸೆಕೆಂಡ್ ಲೈನ್ ಆಗಿರುತ್ತೆ. ಆದರೆ ಫಸ್ಟ್ ಲೈನಲ್ಲಿ ಬಂದು ನಾನು ಈ ಥರ 3 ಚೈನ್ ಮಧ್ಯಕ್ಕೆ ಬಿಡೋದು ಬದಲು ಬಟ್ಟೆ ಏನಿದೆಯಲ್ಲ ಸ್ಯಾರಿಗೆ ಬಂದು ನಾನು ಅಟ್ಯಾಚ್ ಮಾಡ್ತಾ ಇದ್ದೆ. ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಯಾವ ಥರ ನಾನು ಬೇಸ್ ಲೈನನ್ನು ಮುಗಿಸಿದ್ದೆ ಅಂತ ಹೇಳಿಬಿಟ್ಟು. ಸೊ ಬೇಸ್ ಲೈನಲ್ಲಿ ನಾವು 3 ಚೈನು ಹಾಕಿದಾದ್ಮೇಲೆ ಒಂದು ಸರಿ ಕ್ರೋಶನನ್ನು ಸುತ್ತಕೊಂಡು ಬಟ್ಟೆಗೆ ಅಟ್ಯಾಚ್ ಮಾಡ್ತಾಯಿದ್ವು. ಈಗ ನಾವು ಸೆಕೆಂಡ್ ಲೈನಲ್ಲಿ ಬೇಸ್ ಲೈನನ್ನು ಕಂಪ್ಲೀಟ್ ಇದೇ ಥರನೇ ಮಾಡಿ ಮುಗಿಸಿದ್ದೀವಿ ನೋಡಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಲೈನ್ ಕೂಡ ಮುಗಿಸ್ಬಿಟ್ಟು ಥರ್ಡ್ ಲೈನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಥರ್ಡ್ ಲೈನ್ಗೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ವಲ್ಲ ಬ್ಲೂ ಕಲರು, ಸೊ ಅದೇ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನೇ ಇಲ್ಲ,
ಆ್ಯಸ್ ಯೂಶ್ವಲ್ ಲಾಕ್ ಅನ್ನೋದನ್ನ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಅಲ್ಲಿಂದ ನಾವು ಮೂರು ಚೈನನ್ನು ಹಾಕ್ಕೊಳ್ತಾ ಹೋಗೋಣ ಅಷ್ಟೇ. ಇದು ಯಾಕೆ ಅಂತ ಹೇಳ್ತೀನಿ ನಾನು ಮುಂದಕ್ಕೆ. ಸೊ ನೋಡಿ, ಈ ಥರ 3 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ, ಪರವಾಗಿಲ್ಲ. ಇಲ್ಲಿ ಅಲ್ಲಿ ಅಂತ ಏನೂ ಇಲ್ಲ. ನಿಮ್ಗೆ ಎಲ್ಲಿಗೆ ಬರುತ್ತೋ 3 ಚೈನ್ ಲಾಕು ಅಲ್ಲಿಗೆ ಲಾಕ್ ಮಾಡಿ, ಪರವಾಗಿಲ್ಲ. ಆದರೆ ಖಂಡಿತ ನೀವು ಈ ಲೈನನ್ನು ಸ್ಕಿಪ್ ಮಾಡಬಾರ್ದು. ಈ ಲೈನ್ ಮಾಡಿದ್ರೆ ಮಾತ್ರ ಮುಂದಕ್ಕೆ ಮಾಡೋದಕ್ಕೆ ಸಾಧ್ಯತೆ ಅನ್ನೋದು ಆಗೋದು. ಸೊ 3 ಚೈನನ್ನು ಹಾಕ್ಕೊಂಡಿದ್ಮೇಲೆ ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ. ಈಗ ನೋಡಿ, ನನಗೆ 3 ಚೈನ್ ಮಧ್ಯಕ್ಕೇ ಲಾಕ್ ಮಾಡೋಷ್ಟು ಗ್ಯಾಪ್ ಅನ್ನೋದು ಬರ್ತಾಯಿದೆ. ಸೊ ನಾನು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ, ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಸೊ ಇದೇ ಥರನೇ 3rd ಬೇಸ್ ಲೈನ್ ಅನ್ನೋದು ಮುಗಿಸಿದ್ದೀನಿ. ಮುಗಿಸ್ಬಿಟ್ಟು 4ನೇ ಲೈನನ್ನು ಶುರು ಮಾಡೋಣ. ಸೊ ಈಗ ನೋಡಿ 4ನೇ ಲೈನನ್ನು ಶುರು ಮಾಡಿದ್ದೀನಿ. ಸೊ ಆಲ್ರೆಡಿ ಒಂದು 6 ಚೈನನ್ನು ಮಾಡಿದ್ದೆ. ಹೀಗೆ ನೋಡ್ಕೊಳ್ಳಿ ನಾನು ಎಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಂತ. ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವೇನು 3rd ಲೈನ್ ಬೇಸ್ ಲೈನು ಮೂರು ಚೈನ್ ಹಾಕ್ಕೊಂಡೋಗಿದ್ವಲ್ಲ, ಆ 3 ಚೈನಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ 12 ನನಗೆ ಡಬಲ್ ಕ್ರೋಶೆ ಅನ್ನೋದು ಹಿಡಿಸಿತ್ತು ಒಂದು ಆರ್ಚಿಗೆ. 12 ಡಬಲ್ ಕ್ರೋಶೆ ಮುಗಿದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡಿ 3 ಚೈನ್ ಮಧ್ಯೆ ಲಾಕ್ ಅನ್ನೋದನ್ನ ಮಾಡಿ, ಲಾಕ್ ಮೇಲೇ ಒಂದು ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಹಾಕ್ತಾ ಒಂದು ಪ್ರೀವಿಯಸ್ ಲಾಕ್ ಮೇಲೆ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಗೇನ್ ಈ ಥರ ನಾನು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ ನನಗೆ ಈ ಥರ 3 ಚೈನ್ ಅನ್ನೋದು ಬಂದು 2 ಟೈಮ್ಸ್ ಬರುತ್ತೆ. ಹಾಗೆಯೇ ಮಿಡಲಲ್ಲಿ ಬಂದುಬಿಟ್ಟು ನಾನು ಒಂದು ಆರ್ಚ್ ಆದ ನಂತರ 3 ಸರಿ ಈ ಥರ ನಾನು 3 ಚೈನನ್ನು ಹಾಕಿರ್ತೀನಿ. ಈಗ ನೋಡಿ 3 ಚೈನ್ ಮುಗಿಸಿದ್ದೀನಿ ಒಂದು ಆರ್ಚ್ ಆದ ನಂತರ. ಈಗ 3 ಚೈನ್ ಆದ ನಂತರ ನೆಕ್ಸ್ಟ್ 3 ಚೈನಿಗೆ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಅಲ್ಲಿಂದನೇ ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3 ಚೈನ್ ಮಧ್ಯದಿಂದ ದಾರನ ತಂದರೆ ನನಗೆ 3 ಲೂಫ್ ಆಗಿರುತ್ತೆ. 2 ಲೂಫ್ 1 2 ಲೂಫ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಎಷ್ಟು ಉದ್ದಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಅಂತ. ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾನೇ ಹೇಳ್ಕೊಬೋದು. ಬೇಕು ಅಂದರೆ ನಾನು ಟೈಟಾಗಿ ಕೂಡ ಮಾಡ್ಬೋದು, ಬಟ್ ನನಗೆ ಇಲ್ಲಿ 3 ಚೈನ್ ಅಷ್ಟು ಗ್ಯಾಪ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅಂತ ನಾನು 3 ಚೈನ್ ಗ್ಯಾಪ್ ಅಷ್ಟು ನಾನು ದಾರನ ಎಳೆದು ಲಾಕ್ ಅನ್ನೋದನ್ನ ಮಾಡ್ಕೊಂಡಿದ್ದೆ. ಸೊ ಅದೇ ಥರನೇ ನಾವು ಒಂದು ಆರ್ಚಿಗೆ 12 ಡಬಲ್ ಕ್ರೋಶೆ ಅನ್ನೋದನ್ನ ಮುಗಿಸಿರ್ತೀವಿ. ಸೊ 12 ಡಬಲ್ ಕ್ರೋಶೆ ಆದ ನಂತರ ಈಗ ನಾನು ನೆಕ್ಸ್ಟ್ ಲೈನನ್ನು ಶುರು ಮಾಡಿದ್ದೆ. ಅಂದರೆ ನಮ್ಮ ಲೆಕ್ಕ ಪ್ರಕಾರ ಇದು 5ನೇ ಲೈನು. ಸೊ 5ನೇ ಲೈನು ಕೂಡ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿದೆ. ಸೊ ನಾನು ಜಾಸ್ತಿ ಡೆಪ್ತಾಗಿ ತೋರ್ಸೋಕ್ಕೆ ಹೋಗ್ತಿಲ್ಲ. ಹಾಗೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಡಬಲ್ ಕ್ರೋಶೆ ಮಾಡೋದನ್ನು ಮೇಲೆ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಡಬಲ್ ಕ್ರೋಶೆ ಇನ್ನೂ ಹೇಗೆ ಡೆಪ್ತಾಗಿ ಮಾಡಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ 5th ಲೈನಲ್ಲಿ ಬಂದು ನಾನು 2nd ಲೈನಲ್ಲಿ ಯೂಸ್ ಮಾಡಿದ್ವಲ್ಲ, ಅಂದರೆ ಪಿಂಕ್ ಕಲರ್ ಯೂಸ್ ಮಾಡಿದ್ವಲ್ಲ, ಆ ಕಲರಲ್ಲಿ ಶುರು ಅನ್ನೋದನ್ನ ಮಾಡಿದ್ದೆ. ಸೊ ಎವ್ರಿ 12 ಡಬಲ್ ಕ್ರೋಶೆ ಹಾಕಿದ್ವಲ್ಲ 4ನೇ ಲೈನಿಗೆ, ಎವ್ರಿ 12 ಡಬಲ್ ಕ್ರೋಶೆ ಮಧ್ಯಕ್ಕೂ ನಾನು ಅಗೇನ್ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಿದ್ದೆ. ಇಲ್ಲಿಂದ ನೋಡ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇದು ಸ್ಟಾರ್ಟಿಂಗ್ ಲೈನ್ ಅಂತ ಅಂದ್ಕೊಂಡಿದ್ದೀರಂದರೆ ನಾವು 3 ಚೈನ್ ಹಾಕಿದ್ವಲ್ಲ ಮಧ್ಯಕ್ಕೆ, 3 ಚೈನ್ ಮಧ್ಯಕ್ಕೂ ನಾವು ಸಿಂಗಲ್ ಚೈನ್ ಅದನ್ನ ಹಾಕಿ ಲಾಕ್ ಅನ್ನೋದನ್ನ ಮಾಡ್ಕೊಂಡು ಹೋಗೋಣ. ಸೊ ಈ ಥರ ಲಾಕ್ ಅನ್ನೋದನ್ನ ಮಾಡ್ಕೊಂಡಿದ್ಮೇಲೆ ನಮಗೆ ಈ ಪ್ಲೇಸ್ ಅನ್ನೋದು ಬಂದು ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿಗೆ ನಾವು 3 ಚೈನನ್ನು ಎಷ್ಟು ಹಿಡಿಸುತ್ತೋ, ನಾವೇನು 3 ಚೈನ್ ಹಾಕಿದ್ವಲ್ಲ
ಆ ಗ್ಯಾಪ್ ಕವರ್ ಆಗೋದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಸಿಂಗಲ್ ಚೈನನ್ನು ಹಾಕಿ ನೆಕ್ಸ್ಟು 3 ಚೈನ್ವರೆಗೂ ನಾನು ಸಿಂಗಲ್ ಚೈನನ್ನು ಹಾಕಿದ್ದೆ. ಸೊ ನೆಕ್ಸ್ಟು 3 ಚೈನ್ ಮಧ್ಯಕ್ಕೆ ನಾನು ಒಂದು ಸಿಂಗಲ್ ಚೈನ್ ಹಾಕಿದರೂ ಪರವಾಗಿಲ್ಲ, ಅಥವಾ ನನಗೆ ತುಂಬ ದೂರ ಆಯಿತು ಉದ್ದ ಆಯಿತು ಅನಿಸಿದ್ರೆ ಇನ್ನೂ ಒಂದು ಸಿಂಗಲ್ ಚೈನ್ ಕೂಡ ಹಾಕೋಬೋದು. ಸೊ ಹೀಗೆ ನೋಡಿ ಈ ಥರ ಇರುತ್ತೆ. ಇದನ್ನು ಯಾವ ಥರ ಮಾಡೋದಂತ ನಾನು ಹೀಗೆ ಹೇಳ್ತೀನಿ ನೋಡಿ. ಇನ್ನೊಂದು ಸಿಂಗಲ್ ಚೈನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹತ್ರಕ್ಕೇ, ಯಾಕಂದರೆ ನಂಗೆ ದೂರ ಅನ್ನಿಸ್ತು ಅದಕ್ಕೋಸ್ಕರ. ಈಗ ನಾನು ಸೂಜಿ ಮೇಲೆ ನಾನು ಒಂದು ಸರಿ ದಾರ ಸುತ್ತಕೊಂಡು ಏನು ಹಾಕಿದ್ವಲ್ಲ ಡಬಲ್ ಕ್ರೋಶೆ ಪ್ರೀವಿಯಸ್ಸು, ಆ ಡಬಲ್ ಕ್ರೋಶೆ ಮಧ್ಯೆಯಿಂದ ನಾನು ಅಗೇನ್ ಡಬಲ್ ಕ್ರೋಶೆನನ್ನು ಮಾಡ್ತಾಯಿದ್ದೀನಿ. ಸೊ ಎವ್ರಿ ಡಬಲ್ ಕ್ರೋಶೆ ಮಧ್ಯದಲ್ಲೂ ಡಬಲ್ ಕ್ರೋಶೆನನ್ನು ಮಾಡಬೇಕಾಗುತ್ತೆ. ಸೊ ಮುಗೀತು ಅಂದರೆ 5th ಸ್ಟೆಪ್ ಅನ್ನೋದು ಮುಗಿಸಿದ್ದು, 6th ಸ್ಟೆಪ್ ಅನ್ನೋದು ಮಾಡಿಬಿಟ್ಟೆ. ಆ್ಯಕ್ಚುಲಿ ವಿಡಿಯೋ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ. ಸೊ ಹೇಗೆ ಅಂದರೆ ನಾರ್ಮಲಾಗಿ ನಾವು 5th ಸ್ಟೆಪ್ ಅನ್ನೋದನ್ನ ಮುಗಿಸ್ಬಿಟ್ಟು ಅಗೇನ್ ಸಿಂಗಲ್ ಕ್ರೋಶೆ ಅನ್ನೋದನ್ನ ಹಾಕ್ಕೊಬರ್ತೀವಿ ಎವ್ರಿ ಸಿಂಗಲ್ ಚೈನ್ ಮಧ್ಯದಲ್ಲಿ. ಡಬಲ್ ಕ್ರೋಶೆ ಏನಿದೆಯೋ ಆರ್ಚ್ ಹತ್ರ ಬರಬೇಕಾದ್ರೆ ಡಬಲ್ ಕ್ರೋಶೆ ಎವ್ರಿ ಡಬಲ್ ಕ್ರೋಶೆಗೂ ಒಂದು ಸಿಂಗಲ್ ಬೀಡ್ ಅನ್ನೋದನ್ನ ಸಿಂಗಲ್ ಲಾಕ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ಆಗಿರುತ್ತೆ ಲಾಸ್ಟ್ ಮೆಥಡು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾವ ಥರ ನಾನು ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡಿದ್ದೀನಿ ಅಂತ. ಸೊ ಖಂಡಿತ ನಿಮಗಿದು ಅರ್ಥ ಆಗಿರುತ್ತೆ, ಅಂದರೆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಯಾವುದಾದ್ರೂ ವಿಡಿಯೋ ಅನ್ನೋದಿತ್ತು ಅಂದರೆ ನನ್ನ ಮೇಲೆ ಐ ಬಟನಲ್ಲಿ ಲಿಂಕ್ ಅನ್ನೋದನ್ನ ಶೇರ್ ಮಾಡ್ತೀನಿ. ಸಿಂಗಲ್ ಬೀಡ್ ಹೇಗೆ ಇನ್ಸೆಟ್ ಮಾಡೋದಂತ ಗೊತ್ತಾಗುತ್ತೆ. ಈಗ ನೋಡಿ ಕುಚ್ಚನ್ನೋದನ್ನ ಕಟ್ಟಿದ್ದೀನಿ. ಇದು ಬಂದು ಫೈನಲ್ ಔಟ್ಕಮ್ ಗೈಸ್, ಅಂದರೆ ಇದೊಂದು ಕಲರು ಅದೊಂದು ಕಲರ್ ಆ ಥರ ಮಾಡಿದ್ದೀನಿ. ಸೊ ಇದು ಬಂದು ಫೈನಲ್ ಔಟ್ಕಮ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೈಮ್ ಅಂತೂ ತಗೊಳ್ಳೋದಿಲ್ಲ. ಡಿಸೈನ್ ಅನ್ನೋದು ಬೇಗ ಅರ್ಥ ಆಯಿತು ಅಂದರೆ ಬೇಗ ಅನ್ನೋದು ಮುಗಿಸ್ಬೋದು. ಹಾಗೆಯೇ ಮಧ್ಯದಲ್ಲಿ ನಾನು ಬಾಲ್ ಚೈನ್ ಅನ್ನೋದನ್ನ ಪೇಸ್ಟ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಯೂನಿಕಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ. ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಕೂಡ ಮೆತ್ತಿಸ್ಕೋಬೋದು. ಸೊ ಗೈಸ್ ಇದು ಇವತ್ತಿನ ಡಿಸೈನ್ ಆಗಿದೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ತುಂಬ ದಿನ ಆಯಿತು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ವಿಡಿಯೋ ಅನ್ನೋದನ್ನ ನಾನು ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಮಾಡಬೇಕಾಗಿರೋ ಒಂದೇ ವಿಷಯ ಏನು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಬಾಯ್.